ಬೇಲದ ಹಣ್ಣಿನ ಬೆನಿಫಿಟ್ಸ್ ಗೊತ್ತಾ? ನಿಮಗೇನಾದರೂ ಬೇಲದ ಹಣ್ಣಿನ ಬೆನಿಫಿಟ್ಸ್ ಗೊತ್ತಾದರೆ ವಾರಕ್ಕೆ ಒಂದಾದರೂ ಖಂಡಿತ ತಿಂತೀರಾ. ಆರೋಗ್ಯ ಸಂಜೀವಿನಿ ಅಂತಲೇ ಹೇಳ್ಬೋದು. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಲಿವರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಡಯಾಬಿಟಿಸ್ ರಿವರ್ಸ್ ಆಗುತ್ತೆ, ಮಕ್ಕಳಲ್ಲಿ ಇಮ್ಯುನಿಟಿ ಬೂಸ್ಟ್ ಹೆಚ್ಚಿಸುತ್ತೆ, ವಿಟಮಿನ್ ಸಿ ಅಂತೂ ಹೇರಳವಾಗಿದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೂಡ ದೂರ ಇಡುತ್ತೆ. ಹಲವಾರು ಕಾಯಿಲೆಗಳನ್ನ ನಾವು ಬೇಲದ ಹಣ್ಣನ್ನು ತಿನ್ನೋದ್ರಿಂದ ದೂರ ಇಡ್ಬೋದು. ಅಕ್ಟೋಬರಿಂದ ಮಾರ್ಚ್ವರೆಗೂ ಸಿಗುತ್ತೆ ಈ ಹಣ್ಣು. ಖಂಡಿತ ಈ ಹಣ್ಣು ಸಿಕ್ಕರೆ ಮಿಸ್ ಮಾಡ್ದಿರ ತಿನ್ನಿ, ಹಲವಾರು ಕಾಯಿಲೆಗಳನ್ನ ಖಂಡಿತ ದೂರ ಇಡ್ಬೋದು. ಮೊದಲಿಗೆ ಬೇಲದ ಹಣ್ಣಿನ ಚಾಟ್ ಮಾಡೋಕ್ಕೆ ಅರಿಯೋಕಲ್ಲಿಗೆ ಜೀರಿಗೆ, ಉಪ್ಪು, ಸಕ್ಕರೆ, ಚಾಟ್ ಮಸಾಲ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಿಮಿಷದಲ್ಲಿ ಪೌಡ್ರ್ ರೆಡಿ ಆಗೋಯಿತು. ಈಗ ಇದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಅರೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ನೀವು ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಾಗಿರುವಂಥ ಒಂದು ಬೇಲದ ಹಣ್ಣನ್ನು ತೊಗೊಂಡಿದ್ದೀನಿ. ಒಳ್ಳೆ ವಾಸನೆ ಬರ್ತಾ ಇದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹಣ್ಣು ಮಾಗಿದೆ ಅಂತ ಹೇಳಿ. ಈಗ ಇದನ್ನು ಈ ಹರ್ಕೊಂಡಿರೋ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಯಲ್ಲಿ ನಿಜವಾಗ್ಲೂ ನೀರು ಉರ್ತಿದೆ, ತುಂಬ ರುಚಿಯಾಗಿರುತ್ತೆ. ಇದೇ ಬೇಲದ ಹಣ್ಣಿಗೆ ನೀವು ಬೆಲ್ಲನೂ ಹಾಕ್ಕೊಂಡು ತಿನ್ಬೋದು. ಹಾಗೆ ಬೇಲದ ಹಣ್ಣಿನ ಪಾನಕ ಅಂತೂ ಸೂಪರಾಗಿರುತ್ತೆ. ಖಂಡಿತ ಒಂದು ಸಾರಿ ಸಮಯ ಮಾಡಿಕೊಂಡು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಆರೋಗ್ಯ ಅಂತೂ ಖಂಡಿತ ಕಾಪಾಡುತ್ತೆ. ಇವತ್ತು ನಾನು ಯೂಸ್ ಮಾಡಿರೋಂಥ ಈ ಅರಿಯೋಕಲ್ನ ವಿಲೇಜ್ ಡೆಕೋರಿಂದ ತರಿಸ್ಕೊಂಡಿರೋವಂಥದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ತರಿಸ್ಕೋಬೇಕು ಅಂತ ಸುಮಾರು ತಿಂಗಳುಗಳಿಂದನೇ ಅಂದ್ಕೊಂಡೆ. ಫೈನಲಿ ಈಗ ಕಾಲ ಕೂಡ ಬಂತು ಅಂದ್ಕೊಳ್ತೀನಿ. ಬಂದಿದೆ ಫೈನಲಿ ಪ್ರಾಡಕ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ವಿಲೇಜ್ ಡೆಕೋರ್ ಪ್ರಾಡಕ್ಟ್ ಎಲ್ಲ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ತುಂಬ ಚೆನ್ನಾಗಿದೆ, ವರ್ತ್ ಅಂತ ಕೂಡ ಹೇಳ್ಬೋದು. ವೆಯ್ಟು ಕೂಡ ಅಷ್ಟೇ ಇದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂಥೇಳಿ. ಪೂರ್ತಿ ಗ್ರಾನೈಟಲ್ಲಿ ಬಂದಿದೆ. ಈಗ ಇದನ್ನು ಸೀಸನಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಂಡು ಹರ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಕ್ಕಿ ಹಾಕಿ ಹರ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅರಿಯೋ ಕಲ್ಲಲ್ಲಿ ಸಣ್ಣದಾಗಿರುವಂಥ ಕಲ್ಲಿರುತ್ತೆ. ಆ ಕಲ್ಲನ್ನೆಲ್ಲ ಈ ಅಕ್ಕಿ ತೆಗೆದುಬಿಡುತ್ತೆ. ನಿಮಿಷಗಳಲ್ಲೇ ಅಕ್ಕಿ ತುಂಬ ಚೆನ್ನಾಗಿ ಅರ್ದಿದೆ, ನೋಡ್ಬೋದು ನೀವು. ಯಾವಾಗಲೂ ನಾವು ಮಿಕ್ಸಿ ಯೂಸ್ ಮಾಡೋದ್ರ ಬದಲು ಈ ಥರ ಅರಿಯೋ ಕಲ್ಲುಗಳಲ್ಲೂ ನಾವು ಅರ್ದು ಮಸಾಲೆ ಚಟ್ನಿಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿನ ಜಜ್ಕೊಳ್ಳೋದಿರ್ಬೋದು, ಹಾಗೆ ಮೆಣಸು ಜೀರಿಗೆನ ಅರಿಯೋದಿರ್ಬೋದು, ಸುಲಭವಾಗುತ್ತೆ. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಿಮಗೂ ಏನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.